ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಅಕ್ಷಯ ತೃತೀಯ ಹಬ್ಬ ಬಂತು. 19ಕ್ಕೋ ಅಥವಾ 20ಕ್ಕೋ ಗೊಂದಲ ಇದೆಯಾ? ಈ ವಿಡಿಯೋ ಪೂರ್ತಿ ನೋಡಿ. 19ನೇ ತಾರೀಕಿಗೆ ತೃತೀಯ ತಿಥಿ 10:50 ಆರಂಭಿಸಿ ಮಾರನೇ ದಿನ ಅಂದರೆ 20ನೇ ತಾರೀಕಿನಂದು 7:28 ತನಕವಿದೆ. ಆದರೆ ನಮ್ಮಲ್ಲಿ ಸೂರ್ಯೋದಯದ ಸಮಯದಲ್ಲಿರುವಂತಹ ತಿಥಿಯನ್ನು ನಾವು ಪರಿಗಣಿಸಿ ಬಳಸುತ್ತೇವೆ. ಹಾಗಾಗಿ ನಮ್ಮಲ್ಲಿ ಬಳಸುವ ಪಂಚಾಂಗದ ಪ್ರಕಾರವಾಗಿ ಅಕ್ಷಯ ತೃತೀಯವನ್ನು 20ನೇ ತಾರೀಕಿಗೆ ನಾವೆಲ್ಲ ಆಚರಣೆ ಮಾಡಲಿದ್ದೇವೆ. ಅಕ್ಷಯ ತೃತೀಯದ ಈ ಶುಭ ದಿನದಂದು ಏನೆಲ್ಲ ಮಾಡಬೇಕು? ವೈಶಾಖೆ ಶುಕ್ಲಪಕ್ಷೇ ತೋ ತೃತೀಯಾಯಾಂ ತಥೈವ ಚ ಗಂಗಾತೋ ಯೇ ನರಸ್ನಾತ್ವಾ ಮುಚ್ಚತೆ ಸರ್ವಕಿಲ್ವಿಷಯೈಃ ತಸ್ಯಾಂ ಕಾರ್ಯೋ ಯವೈರ್ವಿಷ್ಣು ಸಮರ್ಚಯೇತ. ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯೆಯಂದು ಅಕ್ಷಯ ತೃತೀಯ ದಿನದಂದು ಗಂಗಾ ನದಿಯಲ್ಲಿ ಅಥವಾ ಗಂಗಾಜಲವನ್ನು ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡುವ ಮನುಷ್ಯನು ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಆ ದಿನದಂದು ಯವ ಅಂದರೆ ಬಾರ್ಲಿ ಧಾನ್ಯಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಯವಧಾನ್ಯದಿಂದಲೇ ವಿಷ್ಣುವನ್ನು ಪೂಜಿಸಿ ಹೋಮ ಮಾಡಬೇಕು. ನಂತರ ಯವಧಾನ್ಯವನ್ನು ದಾನ ಮಾಡಬೇಕು ಮತ್ತು ತಾನೂ ಕೂಡ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಚಿನ್ನ ಅಥವಾ ಶಕ್ತಿ ಇದ್ದಷ್ಟು ದಕ್ಷಿಣೆಯೊಂದಿಗೆ ಅನ್ನ ಮತ್ತು ರಸಭರಿತ ಹಣ್ಣುಗಳ ಜೊತೆಗೆ ನೀರು ತುಂಬಿದ ಕಲಶವನ್ನು ಅಂದರೆ ಉದಕುಂಭ ದಾನ ಮಾಡುವುದು ಶ್ರೇಷ್ಠ. ಇದರೊಂದಿಗೆ ಬೇಸಿಗೆಯಲ್ಲಿ ಸಿಗುವ ಬೆಳೆಗಳಾದ ಯವ, ಗೋಧಿ, ಕಡಲೆ ಮುಂತಾದವುಗಳನ್ನು ದಾನ ಮಾಡಬೇಕು. ರೋಹಿಣಿ ನಕ್ಷತ್ರವಿರುವ ವೈಶಾಖ ತೃತೀಯೆಯಂದು ಈ ದಾನಗಳನ್ನು ಮಾಡುವುದರಿಂದ ಮನುಷ್ಯನು ಭಗವಂತನ ಸಾಯುಜ್ಯವನ್ನು ಪಡೆಯುತ್ತಾನೆ. ನಾವು ದಾನ ನೀಡುವಾಗ ಬ್ರಹ್ಮ, ವಿಷ್ಣು ಮತ್ತು ಶಿವಾತ್ಮಕರಾಗಿರುವ ಈ ಧರ್ಮಘಟವನ್ನು ಅಂದರೆ ನೀರಿನ ಕಲಶವನ್ನು ನಾನು ದಾನ ಮಾಡುತ್ತಿದ್ದೇನೆ. ಇದರಿಂದ ನನ್ನೆಲ್ಲ ಪಿತೃಗಳು ತೃಪ್ತರಾಗಲಿ, ಇದು ಅವರಿಗೆ ಅಕ್ಷಯವಾಗಿ ಶಾಶ್ವತವಾಗಿ ತಲುಪಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ದಾನ ನೀಡಬೇಕು. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ಸಂದರ್ಭದಲ್ಲಿ ಹೇಳಿರುವ ಪುರಾಣದ ಮಾತುಗಳು. ಅಸ್ಯಾಂ ತಿಥೌ ಕ್ಷಯಮುಪೈತಿ ಹುತನ್ನ ದತ್ತಂ ತೇನಾಕ್ಷಯೇತಿ ಕಥಿತಾ ಮುನಿಭಿಸ್ತೃತೀಯ ಉದ್ದಿಶ್ಯ ದೇವತ ಪಿತॄನ್ ಕ್ರಿಯತೆ ಮನುಷ್ಯೈಃ ತಚ್ಚಾಕ್ಷಯಂ ಭವತಿ ಭಾರತ ಸರ್ವಮೇವ. ಅಂದರೆ ಈ ದಿನದ ತಿಥಿಯಲ್ಲಿ ಮಾಡಿದಂತಹ ದಾನ, ಹವನ, ತರ್ಪಣ ಯಾವತ್ತೂ ಕ್ಷಯವಾಗುವುದಿಲ್ಲ, ನಶಿಸುವುದಿಲ್ಲ. ಅದಕ್ಕಾಗಿಯೇ ಈ ತಿಥಿಯನ್ನು ಋಷಿಮುನಿಗಳು ಅಕ್ಷಯ ತೃತೀಯ ಎಂದು ಕರೆದಿದ್ದಾರೆ. ದೇವತೆಗಳು ಮತ್ತು ಪಿತೃಗಳನ್ನು ಉದ್ದೇಶಿಸಿ ಮಾಡಿದಂತಹ ಈ ದಿನದ ಕರ್ಮಗಳನ್ನು ಅಂದರೆ ದಾನ, ಜಪ, ಪೂಜೆ, ಹೋಮ, ಹವನ, ತರ್ಪಣ, ಪಿತೃಗಳಿಗೆ ತರ್ಪಣಗಳು ಎಲ್ಲವೂ ಅವಿನಾಶಿಯಾಗಿ ಅಕ್ಷಯ್ಯವಾಗಿಯೇ ಉಳಿಯುತ್ತದೆ. ಧನ್ಯವಾದಗಳು.